ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಗಿಡ ಕಾಣ್ತಾ ಇದೆಯಲ್ಲ, ಗಿಡ ಬಂದು ಕರಡಿ ಸೊಪ್ಪಿನ ಗಿಡ ಅಂತ ಹೇಳ್ತೀವಿ ನಾವು. ಒಂದು ನಿಮಿಷ. ಹಾಂ, ಇಲ್ಲಿ ನೋಡಿ, ಇದು ಕರಡಿ ಸೊಪ್ಪಿನ ಗಿಡ ಅಂತ ಹೇಳ್ತೀವಿ. ಫ್ಲ್ಯಾಶ್ ಆನ್ ಮಾಡಿದ್ದೀನಿ ನಾನು, ಅದಕ್ಕಾಗಿ ಸ್ವಲ್ಪ ಸೈನಿಂಗ್ ಕಾಣಿಸ್ತಾ ಇದೆ. ಇದನ್ನು ಅಲರ್ಜಿ ಎಲ್ಲ ಇರುತ್ತಲ್ಲ, ಈ ಚಿಕ್ಕ ಚಿಕ್ಕ ಗುಳ್ಳೆ ಆಗೋದು ಮೈ ಮೇಲೆ ಈ ಥರ ಎಲ್ಲ ಆದವರಿಗೆ ಇದನ್ನು ಬಾಜಿ ಮಾಡಿಕೊಡೋದ್ರಿಂದ ಆ ಅಲರ್ಜಿ ಎಲ್ಲ ದೂರ ಆಗುತ್ತೆ. ಇದರ ಈ ಸುಕ್ಕ ಬಾಜಿ ಅಂತ ಮಾಡ್ತೀವಲ್ಲ, ಅದನ್ನು ಮಾಡ್ಬೋದು. ನಾನು ನೋಡಿ ತಂದಿದ್ದೀನಿ ಬೇರೆ ಕಡೆಯಿಂದ ಈ ಸೊಪ್ಪನ್ನು ತಗೊಬಂದು ತಿಂತಾಯಿದ್ದೀವಿ. ಹೀಗೆ ವಾರದಲ್ಲಿ ಒಂದು ಸಲ, ತಿಂಗಳಲ್ಲಿ 1-2 ಸಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಿದು. ಇನ್ನೊಂದು ವಿಚಾರ, ಈ ಸೊಪ್ಪನ್ನು ಮೊದಲು ಉಪ್ಪು ಅರಿಶಿಣ ಪುಡಿ ಮಿಕ್ಸ್ ಮಾಡಿ, ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ನೆನೆಸಿಡ್ಬೇಕಾಗುತ್ತೆ. ಒಂದು 10 ನಿಮಿಷನ, ಒಂದು 5 ನಿಮಿಷನ, ತುಂಬ ಬಿಸಿ ನೀರಲ್ಲ, ಉಗುರು ಬೆಚ್ಚಿ ಇರುವಂಥ ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ನೆನೆಸಿಡೋದ್ರಿಂದ ಇದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಆಮೇಲೆ ಕ್ಲೀನಾಗಿ ತೊಳೆದು ಅದನ್ನು ಬಾಜಿ ಮಾಡಬೇಕು. ಇನ್ನೊಂದು ವಿಚಾರ, ನಿಮಗೆ ಈ ಸೊಪ್ಪಿನ ಬಗ್ಗೆ ಸರಿಯಾಗಿ ಗೊತ್ತಿದ್ದರೆ, ಸರಿಯಾದ ಮಾಹಿತಿ ಅಥವಾ ಅನುಭವ ಇದ್ದರೆ ಮಾತ್ರ ನೀವು ಕಾಡಿಂದ ತಗೊಬರ್ರಿ. ಇಲ್ಲಾಂದರೆ ಯಾರ್ಯಾದರೂ ತಿಳಿದವರಿದ್ದರೆ ಅವ್ರ ಹತ್ರ ಕೇಳಿ ಆಮೇಲೆ ಇದನ್ನು ಮನೆಗೆ ತಂದು ಏನು ಬಾಜಿನೋ ಏನೋ ಮಾಡಿ, ಸಾರು ಮಾಡ್ಲಿಕ್ಕೆ ಬರೋದಿಲ್ಲ, ಬಾಜಿ ಮಾಡ್ಬೋದು. ಮತ್ತು ಕೆಲವರು ಇದನ್ನು ಈ ರೊಟ್ಟಿ ಗಿಟ್ಟಿ ಅಂತ ಮಾಡ್ತಾರೆ, ಅಕ್ಕಿ ಹಿಟ್ಟಿನ ರೊಟ್ಟಿ ಜೊತೆಗೆಲ್ಲ ಮಿಕ್ಸ್ ಮಾಡ್ತಾರೆ. ಅದು ಕೈಯಾಗಿರುತ್ತೆ, ಅಷ್ಟೊಂದು ತಿನ್ಲಿಕ್ಕೆ ಚೆನ್ನಾಗೋದು, ಒಳ್ಳೆಯದಾಗಿರೋದಿಲ್ಲ. ಬಾಜಿ ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಅಮ್ಮ ಮಾಡ್ತಾರೆ, ನಾನು ತೊಗೊಂಡು ಬಂದಿದ್ದೀನಿ. ಟೊಮೆಟೊ, ಆಲೂಗಡ್ಡೆ ಎಲ್ಲ, ಟೊಮೆಟೊ, ಈರುಳ್ಳಿ, ಇನ್ನೇನೋ ಹಾಕ್ತಾರಂತ ಹೇಳಿದರು, ನಂಗೆ ನೆನಪಿಲ್ಲ, ಮರ್ತೋಯ್ತು. ಇಷ್ಟು ನೋಡಿ. ಇದರಲ್ಲಿ ಕೆಲವೊಂದು ಸೊಪ್ಪಿನ ಮೇಲೆ ಈ ಚಿಕ್ಕ ಚಿಕ್ಕ ಮೊಟ್ಟೆಗಳ ಥರ ಇರುತ್ತೆ, ಅದನ್ನ ತೆಗೆದು ಎಸಿಬೇಕು. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ, ನಾನಿನ್ನೂ ಆರಿಸಿಲ್ಲ. ಇದರಲ್ಲಿ ಕಾಣಿಸುತ್ತೆ ನೋಡಿ, ಸೈಡಾಗಿ ಸರಿಯಾಗಿ ನೋಡಿ ಕಾಣಿಸುತ್ತೆ. ಈ ಥರ ಸೊಪ್ಪು ಹಾಕಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿರುತ್ತೆ, ಇದನ್ನು ಮಾತ್ರ ಬಳಸಬೇಕು. ಬಾಕಿ ಇರೋ ಸೊಪ್ಪನ್ನೆಲ್ಲ ಎಸಿಬೇಕು. ಇದು ಇಷ್ಟು ಚಿಕ್ಕ ಗಿಡ ಅಷ್ಟೇ ಅಲ್ಲ, ದೊಡ್ಡ ಬಳ್ಳಿ, ಇದು ಮರ ಆಗೋದಿಲ್ಲ, ದೊಡ್ಡದಾಗಿರುತ್ತೆ. ನಾನು ಬೇರೆ ಕಡೆಯಿಂದ ತಂದಿರೋದು ಇದು ನಮ್ಮ ಮನೆಯಲ್ಲೇ, ನಮ್ಮ ತೋಟದಲ್ಲೇ ಆಗಿರೋದು. ನೋಡಿ, ಇದು ನಮ್ಮ ತೋಟದ ಪಕ್ಕದಲ್ಲೇ ಇದು ಆಗಿರೋದು. ಹಾಗಾಗಿ ಇದನ್ನ ಮುಟ್ಲಿಕ್ಕೆ ಹೋಗಲಿಲ್ಲ, ದೊಡ್ಡದಾಗಿ ಆಗಲಿ ಅಂತ ಬಿಟ್ಟಿದ್ದೀವಿ. ನೋಡಿ, ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಸಿಕ್ಕಿದರೆ ಎಲ್ಲಾದರೂ ಬಾಜಿ ಗೀಜಿ ಮಾಡ್ಕೊಂಡು ತಿನ್ನಿ, ಇದರಿಂದ ಏನು ಹಾನಿಗೆ ಏನಿಲ್ಲ. ಮಾತ್ರ ಈ ಸೊಪ್ಪು ನಿಮಗೆ ಪಕ್ಕಾ ಗೊತ್ತಿದ್ದರೆ ಮಾತ್ರ ತಂದು ಮಾಡಿ. ಬೇರೆ ಯಾವುದಾದ್ರೂ ಇದಕ್ಕೆ ಹೋಲುವಂಥ ಬೇರೆ ಜಾತಿ ಸೊಪ್ಪುಗಳು ಹೀಗೆ ನೋಡ್ಲಿಕ್ಕೆ ಕಾಣಿಸುತ್ತೆ, ಅದನ್ನೆಲ್ಲ ತಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಿಮಗೆ ಪಕ್ಕಾ ಗೊತ್ತಿದ್ದರೆ ಅಥವಾ ತಿಳಿದವರನ್ನು ಕರ್ಕೊಂಡೋಗಿ ಇಂತಹ ಸೊಪ್ಪು ಕಾಡಲ್ಲಿ ಸಿಗುತ್ತೆ, ಇದು ತಂದು ಮಾಡಿ, ಆಯಿತಾ.